ಹಲೋ ಫ್ರೆಂಡ್ಸ್, ಎಲ್ರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರುವಂಥ ಒಂದು ಸಣ್ಣ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದೇನೆಂದರೆ, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನಂತೆ. ಆ ರಾಜ ತನ್ನ ಪ್ರಜೆಗಳನ್ನೆಲ್ಲ ಕರೆದುಬಿಟ್ಟು, ಯಾರು ತುಂಬ ಕಾಮಾಗಿ ಕೂಲಾಗಿ ನೋಡಿದ್ರೆ ಪ್ರಶಾಂತವಾಗಿದೆ, ಸೈಲೆಂಟಾಗಿದೆ, ನೆಮ್ಮದಿ ಕೊಡೋವಂತಹ ಒಂದು ಪಿಕ್ಚರ್ನ ಪೇಂಟಿಂಗ್ ಮಾಡ್ಕೊಬನ್ನಿ ಅಂತ ಹೇಳ್ತಾನಂತೆ. ಆಗ ಸಾಮಾನ್ಯ ಪ್ರಜೆಗಳಿಗೆ ಅದಾಗೋದಿಲ್ಲ. ಈ ಒಂದು ಪೇಂಟಿಂಗಲ್ಲಿ ಯಾರು ಪರಿಣಿತಿಯನ್ನು ಹೊಂದಿರ್ತಾರೋ ಅವರೆಲ್ಲ ತಮ್ಮದೇ ಆದಂತಹ ಒಂದು ಅವ್ರ ಮೈಂಡಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ ಆ ಒಂದು ಪೇಂಟಿಂಗ್ನ ಮಾಡ್ಕೊಂಬಂದಿರ್ತಾರೆ. ಆಗ ಅದರಲ್ಲಿ 2 ಪೇಂಟಿಂಗು ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಅದು ಯಾವ್ಯಾವುದು ಅಂದರೆ, ಒಂದು ತುಂಬ ಪ್ರಶಾಂತವಾಗಿ ಸರೋವರ ಹರಿತಾ ಇದೆ, ಸುತ್ತ ಗಿಡ ಮರಗಳಿದ್ದಾವೆ, ಸುತ್ತ ನೋಡೋದಕ್ಕೆ ಬೆಟ್ಟ ಗುಡ್ಡ ಇದೆ. ನೀವು ಅದನ್ನು ಅಸ್ಯೂಮ್ ಮಾಡ್ಕೊಳ್ಳಿ ಹೇಗಿದೆ ಅಂತ. ತುಂಬ ಕಾಮಾಗಿ ಕೂಲಾಗಿದೆ, ಅದು ಒಂದು ಪೇಂಟಿಂಗು. ಹಾಗೆ ಸೆಕೆಂಡ್ ಒನ್ ಬಂದುಬಿಟ್ಟು, ತುಂಬ ಜೋರಾಗಿ ಮಳೆ ಸೌಂಡ್ ಬರ್ತಾ ಇದೆ, ಮಳೆ ಸುರಿತಾ ಇದೆ. ಅಂಥ ಟೈಮಲ್ಲಿ ಒಂದು ಪಕ್ಷಿ ಆ ಒಂದು ಮರದಲ್ಲಿ ತನ್ನ ಗೂಡನ್ನು ಕಟ್ತಾ ಇರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಪೇಂಟಿಂಗ್ನ ಮಾಡ್ಕೊಂಬಂದಿರ್ತಾರೆ. ಇವೆರಡು ಪೇಂಟಿಂಗಲ್ಲಿ ಯಾವುದು ಸೆಲೆಕ್ಟ್ ಆಗುತ್ತೆ ಅಂತ ಎಲ್ಲ ಜನಗಳಿಗೂ ಕುತೂಹಲ ಇರುತ್ತೆ. ಆ ಒಂದು ಟೈಮಲ್ಲಿ ರಾಜ ಒಂದು ಚಿತ್ರನ ಸೆಲೆಕ್ಟ್ ಮಾಡ್ತಾನೆ. ಅದು ಯಾವುದು ಅಂದರೆ, ಪಕ್ಷಿ ಗೂಡನ್ನು ಕಟ್ತಾ ಇರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಚಿತ್ರವನ್ನು ಸೆಲೆಕ್ಟ್ ಮಾಡ್ತಾನೆ. ಎಲ್ಲ ಪ್ರಜೆಗಳಿಗೂ ಆಶ್ಚರ್ಯ ಆಗುತ್ತೆ. ಇದೇನಪ್ಪ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ ಒಂದು ಸರೋವರ ಎಷ್ಟು ಕಾಮಾಗಿದೆ, ಸುತ್ತ ಗಿಡಗಳೆಷ್ಟು ಕೂಲಾಗಿದೆ, ಬೆಟ್ಟ ಗುಡ್ಡಗಳು ನೋಡೋಕ್ಕೆ ಎಷ್ಟು ಸಂತೋಷ ನೆಮ್ಮದಿ ಕೊಡುತ್ತೆ. ಈ ಚಿತ್ರ ಬಿಟ್ಟು ರಾಜ ಈ ಮಳೆ ಸೌಂಡ್ ಬರ್ತಾ ಇದೆ, ಆ ಟೈಮಲ್ಲಿ ಆ ಪಕ್ಷಿ ಗೂಡು ಕಟ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ನಲ್ಲ ಅಂತ ಅಂದ್ಕೊತಾರೆ. ಆಗ ರಾಜ ಹೇಳ್ತಾನಂತೆ, ನೋಡಿ ಪ್ರಜೆಗಳೇ, ನಾನು ಈ ಒಂದು ಚಿತ್ರನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಇದನ್ನು ನೀವು ನೀಟಾಗಿ ಕೇಳಿಸ್ಕೊಳ್ಳಿ. ಅದೇನು ಅಂದರೆ, ಇದು ಎಲ್ಲರಿಗೂ ಗೊತ್ತಿದೆ, ಇದು ಪ್ರಶಾಂತವಾಗಿದೆ, ಕೂಲಾಗಿದೆ, ಮನಸ್ಸಿಗೆ ನೋಡಿದ ತಕ್ಷಣ ನೆಮ್ಮದಿ ಇದೆ, ಖಂಡಿತ ಒಪ್ಕೊಳ್ತೀನಿ. ಇದು ಒಂದು ಪ್ರಶಾಂತತೆಯನ್ನು ಹೆಚ್ಚಿಸುವಂತಹ, ಒಂದು ನೆಮ್ಮದಿಯನ್ನು ನೀಡುವಂತಹ ಪೇಂಟಿಂಗ್, ಒಪ್ಕೊಳ್ತೀನಿ. ಆದರೆ ಈ ಪೇಂಟಿಂಗ್ನ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ, ಪಕ್ಷಿ ಗೂಡು ಕಟ್ತಿರೋ ಪೇಂಟಿಂಗ್ನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಪಕ್ಷಿ ಮಳೆ ಸುರಿತಾ ಇದೆ, ತುಂಬ ಚಳಿ ಇದೆ, ತುಂಬ ಡಿಸ್ಟರ್ಬೆನ್ಸ್ ಇದೆ ಅದ್ರ ಕೆಲಸ ಮಾಡೋದಕ್ಕೆ, ತುಂಬ ಸೌಂಡ್ ಇದೆ. ಆದರೂ ಕೂಡ ಆ ಪಕ್ಷಿ ತನ್ನ ಕೆಲಸವನ್ನು ನೆಮ್ಮದಿಯಿಂದ, ತಾಳ್ಮೆಯಿಂದ, ಶಾಂತವಾಗಿ, ಪೀಸ್ ಆಫ್ ಮೈಂಡಿಂದ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಿಂತ ಪೀಸ್ ಆಫ್ ಮೈಂಡ್ ಇನ್ನೆಲ್ಲಿದೆ? ಅಂದರೆ ನಾರ್ಮಲಾಗಿ ಯಾವಾಗೇ ಆಗಲಿ ತಾಳ್ಮೆಯಿಂದ ಇರೋದು ಬೇರೆ. ಬಟ್ ಬೇರೆಯವರು ಎಷ್ಟೇ ಟ್ರಿಗರ್ ಮಾಡಿದ್ರು, ಬೇರೆ ಏನೇ ಹೊಡ್ತಾ ಬಿದ್ದರೂ ಕೂಡ ತನ್ನ ಕೆಲಸವನ್ನು ತಾನು ತಾಳ್ಮೆಯಿಂದ ಮಾಡ್ಕೊಂಡು ಹೋಗೋದು ತುಂಬ ಗ್ರೇಟ್ ಅಂತ ಅಂದ್ಬಿಟ್ಟು ಅವನು ಆ ಪೇಂಟಿಂಗ್ನ ಸೆಲೆಕ್ಟ್ ಮಾಡಿರ್ತಾನೆ ಫ್ರೆಂಡ್ಸ್. ನೋಡಿ, ಸಣ್ಣ ಆ ಒಂದು ಸೂಕ್ಷ್ಮತೆನ ರಾಜ ಅರ್ಥ ಮಾಡ್ಕೊತಾನೆ. ನಮಗೆಲ್ಲ ಈ ಚಿತ್ರ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ. ರಾಜ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ದ, ಅವನು ರಾಜನಾಗೋದಕ್ಕೆ ಎಷ್ಟು ಯೋಗ್ಯನಾಗಿದ್ದ ಅಂತ ಈ ಪೇಂಟಿಂಗ್ ಸೆಲೆಕ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಕೂಡ ತಾಳ್ಮೆಯನ್ನು ಕಲ್ತ್ಕೋಬೇಕು. ಹಾಗೆ ಎಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಕೋಪ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಗೆಲ್ಲಬೇಕು. ಆದರೆ ಈ ಸ್ಟೋರಿನ ನಾನು ತುಂಬ ನೆನಪಿಸ್ಕೊತಾ ಇರ್ತೀನಿ. ಈ ಸ್ಟೋರಿ ನನಗೆ ತುಂಬ ಇಷ್ಟ ಕೂಡ. ಯಾಕೆ ಅಂದರೆ, ನನಗೂ ಕೂಡ ತಾಳ್ಮೆ ಕಮ್ಮಿ, ತುಂಬ ಕೋಪ ಬರುತ್ತೆ ಫ್ರೆಂಡ್ಸ್. ಒಂದು ಸೆಕೆಂಡ್ಸಲ್ಲೇ ನಂಗೆ ತುಂಬ ಕೋಪ ಬಂದುಬಿಡುತ್ತೆ. ಆ ಕೋಪ ಬಂದಾಗ ನಾನು ಏನು ಮಾತಾಡ್ತೀನಿ, ಎಷ್ಟು ಜೋರಾಗಿ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಅದು ಯಾಕೆ ಬರುತ್ತೆ ಅಂದರೆ, ನಾನು ತುಂಬ ಆನೆಸ್ಟಿಯಾಗಿರ್ತೀನಿ. ಕೆಲವೊಂದ್ರಲ್ಲಿ ನಾನು ಸರಿ ಅಂತ ನನಗೆ ಅನಿಸಿರುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಹಾಗೆ ಅನಿಸ್ಬೋದು, ಏನೋ ಒಂದು ರೀಸನ್ ಬರುತ್ತೆ. ಬಟ್ ಈಗೀಗ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಅಂದ್ಕೊತಿರ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಈ ಒಂದು ಕಥೆಯಲ್ಲಿ ಎಷ್ಟು ಅರ್ಥ ಇದೆ. ಸಣ್ಣ ಸಿಂಪಲ್ 2 ಪಿಕ್ಚರಲ್ಲೇ ಎಷ್ಟು ಕತೆ ಇದೆ, ಒಂದು ಮೀನಿಂಗ್ಫುಲ್ ಕತೆ ಇದೆ. ಸೊ ನೋಡಿ, ಎಲ್ಲರೂ ತಾಳ್ಮೆಯಿಂದ ಇರೋಣ, ಕೋಪ ಮಾಡ್ಕೊಳ್ಳೋದು ಬೇಡ. ಈ ಒಂದು ವಿಡಿಯೋ ನೋಡಿದ್ರೆ ನನ್ನ ಹಸ್ಬೆಂಡ್ ಗ್ಯಾರಂಟಿ ನಗ್ತಾರೆ, ಆಡ್ಕೊತಾರೆ. ಬಟ್ ಆದರೂ ಪರವಾಗಿಲ್ಲ, ಇದು ನನಗಿಷ್ಟವಾದ ಸ್ಟೋರಿ. ನಾನು ಯಾವಾಗಾದರೂ ಕೋಪ ಬಂದಾಗ, ಏನಾದರೂ ಆದಾಗ ಈ ಸ್ಟೋರಿ ನೆನಪಿಸ್ಕೊತಾ ಇರ್ತೀನಿ. ತಾಳ್ಮೆಯಿಂದ ಇರಬೇಕು ಅಂತ ಅಂದ್ಕೊತಿರ್ತೀನಿ. ಯಾರು ಏನೇ ಟ್ರಿಗರ್ ಮಾಡಿದ್ರು, ಏನೇ ಇದು ಮಾಡಿದ್ರು, ನಾವು ನಮ್ಮ ಕೆಲಸನ ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊತಾ ಇರ್ತೀನಿ.
ಹಾಗಾಗಿ ಈ ಒಂದು ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ಕತೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಒಂದು ಸ್ಟೋರಿ ನಿಮಗೆ, ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.